ಸೊ ಮನೆ ಪರಿಸ್ಥಿತಿ ಆ ಟೈಮಲ್ಲಿ ಯಾಕೆ ಅಷ್ಟು ಹದ್ಗೆಟ್ಟಿತ್ತು ಅಂದ್ರೆ ಯಾವ ತರದ ಡಿಫೈನ್ ಮಾಡ್ತೀರಾ? ತುಂಬಾ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಆ ಟೈಮಲ್ಲಿ. ಓಕೆನಾ, ನಾವು ಚಿಕ್ಕ ಮಕ್ಳು, ಅಮ್ಮ ಅಪ್ಪಂಗೆ ಎಜುಕೇಟೆಡ್ ಅಲ್ಲ, ಅಪ್ಪ ಇಸ್ ಎಜುಕೇಟೆಡ್, ಬಟ್ ಅವ್ರಿಗೆ ಹೇಗ್ ಸರ್ವೈವ್ ಆಗ್ಬೇಕು ಅಂತ ಗೊತ್ತಿಲ್ಲ ಅಪ್ಪಂಗೆ. ಆಗ ಏನ್ ಕೆಲಸ? ಅಪ್ಪ ನಾನ್ ಚಿಕ್ಕ ವಯಸ್ಸಲ್ಲಿ ಅಪ್ಪ ಬಾರಲ್ಲಿ ಕ್ಯಾಶಿಯರ್ ಆಗಿದ್ರು. ನಾನ್ ಚಿಕ್ಕ ಹುಡುಗಿ ಇದ್ದಾಗ ತಾಯಿ ಅಮ್ಮ ಟೇಲರ್ ಆಗಿದ್ರು. ಓಕೆನಾ, ಅಮ್ಮ ಟೇಲರ್ ಆಗಿದ್ರು ಅಂಡ್ ಅಪ್ಪ ಕ್ಯಾಶಿಯರ್ ಆಗಿದ್ರು ಬಾರಲ್ಲಿ. ಅಂಡ್ ಅವಾಗ ಲಾಸಿಗೆ ಬಂದ್ರು ಅಪ್ಪ. ಅಂದ್ರೆ ಕ್ಯಾಶ್ ಅಂದ್ರೆ ಅಪ್ಪ ಓನರ್ ಅಲ್ಲ, ಕ್ಯಾಶರ್ ಆಗಿದ್ರು ಕೂಡ ಇವಾಗ ನಾನು ಬಂದಿದ್ದೀನಿ ಸಾಲ ತಗೊಂಡು ಕುಡಿತೀನಿ ಅಂದಾಗ ಯೂಸ್ ಟು ಪೇ. ಅಪ್ಪ ಕಟ್ಟೋರಲ್ವಾ, ಸೊ ಓನರ್ ಪಾಪ ಬೇಜಾರ್ ಮಾಡ್ಕೊಂಡು ಬೇಡ ಅಂತ ಅವರೇ ಹೇಳಿ ಕೆಲಸದಿಂದ ತೆಗ್ದಿದ್ದು. ಬೇಡ, ನೀನಿದ್ರೆ ನಿನ್ಗೂ ಲಾಸು ನನ್ಗೂ ಲಾಸು ಅಂತ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸಿಚುವೇಶನ್. ಮತ್ತೆ ನಮ್ಗೆ ಕರೆಂಟ್ ಇರಲಿಲ್ಲ ಮನೇಲಿ ಆ ಟೈಮಲ್ಲಿ. ಹಂಚಿನ ಮನೇಲಿ ಇದ್ವಿ ನಾವು. ಬಟ್ ಸ್ವಂತ ಮನೆ ಅಂತ ಒಂದಿತ್ತು, ದೇವ್ರು ಕೊಟ್ಟಿರೋದು ಭಾಗ್ಯ ನಮ್ಗೆ. ಹಂಚಿನ ಮನೇಲಿ ಇದ್ದಿದ್ ನಾವು. ಸೊ ಬೆಂಗಳೂರಲ್ಲಿ ಆರ್ ಟಿ ನಗರದ ಮುಂದೆ ನಮ್ದೊಂದ್ ಸ್ವಲ್ಪ ಮನೆ, ಸುಲ್ತಾನ್ ಪಳ್ಳಿ ಅಂತ ಬರುತ್ತೆ. ಹಂಚಿನ ಮನೇಲಿ ಇದ್ದಿದ್ ನಾವು. ಫುಲ್ ಮಳೆ ಬಂದ್ರೆ ಸೋರೋದು ಸ್ಥಿತಿ ಆತರ ಇತ್ತು. ಏನೋ ಗೊತ್ತಿಲ್ಲ. ಅಮ್ಮ ಅಪ್ಪನ್ ಲವ್ ಮ್ಯಾರೇಜ್ ಬೇರೆ. ಓಕೆನಾ, ಇವಾಗ ಗೊತ್ತಲ್ಲ, ಆಬ್ವಿಯಸ್ಲಿ ಲವ್ ಮ್ಯಾರೇಜ್ ಮೇಲೆ ತುಂಬಾ ಕಷ್ಟ ಇರುತ್ತೆ ಇನಿಷಿಯಲ್ ಅಲ್ಲಿ. ಅದೆಲ್ಲ ತಗೊಳ್ಳೇಬೇಕು ಅವ್ರು, ಬಟ್ ನಮ್ನೂ ಬೆಳೆಸ್ಬೇಕು. ಅಷ್ಟಿದ್ರು ಕೂಡ ಪಾಪ ನನ್ನ ಅಮ್ಮ ಅಪ್ಪ ಇಬ್ರು ನಮ್ಮನ್ನ ಇಂಗ್ಲಿಷ್ ಮೀಡಿಯಂಗೆ ಓದಿಸಿದ್ದಾರೆ. ಎಷ್ಟು ಕಷ್ಟ ಅಂದ್ರೆ ಪವರ್ ಇಲ್ಲ ನಮ್ಮನೇಲಿ. 10 years ಪವರ್ ಇರ್ಲಿಲ್ಲ ಗುರು. ಕರೆಂಟ್ ಅನ್ನೋದು ನೋಡೇ ಇರ್ಲಿಲ್ಲ ಲೈಫಲ್ಲಿ. ಒಬ್ಬ ಮನೆ ಟಿವಿ ಹೋಗಿ ನೋಡ್ತಿರ್ಲಿಲ್ಲ, ಕರೆಂಟ್ ಇರ್ತಿಲ್ಲ, ಮೊಬೈಲ್ ಇರ್ಲಿಲ್ಲ. ನಾನು 6th ಸ್ಟ್ಯಾಂಡರ್ಡ್ ಬಂದಾಗ ಅಪ್ಪ ಪವರ್ ಹಾಕ್ಸಿದ್ದು. ಮಕ್ಳು ಓದ್ತಾ ಇದಾರೆ. ಅಕ್ಕ ಹೈಸ್ಕೂಲಿಗೆ ಬಂದಲ್ಲ, ಸೊ ಸಿಬ್ಲಿಂಗ್ಸ್ ಅಕ್ಕ. ಸೊ ಹಂಗಾಗಿ ಇಲ್ಲ, ಮಕ್ಳು ಓದ್ಬೇಕು ಚೆನ್ನಾಗಿ ಅಂತ ಅವಾಗ ಸಾಲ ಮಾಡಿ ಅಪ್ಪ ಮನೆಗೆ ಪವರ್ ಹಾಕ್ಸಿದ್ದು. ಅಕ್ಕನೂ ಕೆಲಸ ಮಾಡ್ತಿದ್ರ ಆ ಟೈಮ್? ಅದೇ ಹೇಳಿದ್ನಲ್ಲ, ಅಕ್ಕನ ಫಾಲೋ ಮಾಡಿರೋದು ನಾನು. ಅಕ್ಕ ಫಸ್ಟ್ ಸ್ಟಾರ್ಟ್ ಮಾಡಿದೆ ಟ್ರಿಮ್ಮಿಂಗು. ಅಕ್ಕ ಎಲ್ಲೆಲ್ಲಿ, ಅಕ್ಕನು ಗಾರ್ಮೆಂಟ್ಸ್, ಅಕ್ಕನು ಮೆಗಾಮಾರ್ಟ್ ಅಲ್ಲಿ ಕೆಲಸ ಮಾಡಿದ್ರು, ಅಕ್ಕ ಟ್ಯಾಕೋ ಬೆಲ್ ಅಲ್ಲಿ ಕೆಲಸ ಮಾಡಿದ್ರು, US ಕಂಪ್ನಿಗೆ ಅವಳು ಕೆಲಸ ಮಾಡಿದ್ಲು. ಸೊ ಅವಳ ರೂಟಲ್ಲೇ ನಾನು ಬಂದೆ. ಬಿಕಾಸ್ ಸಿಬ್ಲಿಂಗ್ಸ್ ಅಂದ್ಮೇಲೆ ಅವಳನ್ನ ನೋಡ್ಕೊಂಡು ನಮ್ಮಪ್ಪ ಹೇಳೋದು, ಅವಳು ನೋಡ್ಬಿಟ್ಟು ಕಲಿ. ಸೊ ಅವಳ ರೂಟಲ್ಲೇ ನಾನು ಬಂದಿದ್ದು. ಒಂದು ಕಷ್ಟ ಇತ್ತು ನಮ್ಗೆ, ಹಂಗಾಗಿ ಕೆಲಸ ಮಾಡ್ಲೇಬೇಕಾಯ್ತು, ಮಾಡ್ತಾ ಇದ್ವಿ. ಸೊ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದಂತ ಹೇಳಿದ್ರೆ ಪಾರ್ಟ್ ಟೈಮ್ ಜಾಬ್ ತರ. ಸೊ ನಿಮಗೆ ನೆನಪಿರೋ ಹಾಗೆ ಮೊದಲನೇ ಸಂಬಳ ಎಷ್ಟಿರ್ಬೋದು 9ನೇ ಕ್ಲಾಸಲ್ಲಿ? ಅದು 1 ಪೀಸ್ಗೆ ನಿಮ್ಗೆ 50 ಪೈಸಾ ಏನೋ ಕೊಡೋರು. 1 ಪೀಸ್ಗೆ ಒಂದ್ ಬಟ್ಟೆ. ಇವಾಗ ಒಂದೇನ್ ದುಪ್ಪಟ್ಟ ಇದೆ, ಅದು ನಾನು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ರೆ ಅದ್ರಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಕಟ್ ಮಾಡಿದ್ರೆ ನನ್ಗೆ 50 ಪೈಸಾ. 2 ಬಟ್ಟೆ 1 ರೂಪಿ ಆ ತರ ಕೊಡೋದು. ನಾನು ಎಷ್ಟು ಬಟ್ಟೆ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್. ಬಟ್ ನನಗೆ ನೆನಪಿರೋದು ಅಲ್ಲ, ಡೈಲಿ ಕೊಟ್ಬಿಡೋರು. ನಂಗೆ ನೆನಪಿರೋ ಸಂಬಳ ಅಂದ್ರೆ ಫಸ್ಟ್ ಸಂಬಳ ನಾನು ಗಾರ್ಮೆಂಟ್ಸ್ ಅಲ್ಲಿ ತಗೊಂಡಿದ್ದು 3220 rupees. ಐ ಸ್ಟಿಲ್ ರಿಮೆಂಬರ್. 20 rupees ನಮ್ಮಮ್ಮ ನನಗೆ ಕೊಟ್ರು, 3200 ನಮ್ಮಮ್ಮ ಇಟ್ಕೊಂಡ್ರು. ಇವಾಗೂ ನೆನ್ಸ್ಕೊಂಡ್ರೆ ನಗು ಬರುತ್ತೆ ನಂಗೆ. ಆ ಟೈಮ್ ಆ ತರ ಇತ್ತು. ಅವಾಗ ಹೋಗ್ತಾ ಇದ್ವಿ ಕೆಲ್ಸಕ್ಕೆ. ಅಮ್ಮ ಟೇಲರ್, ಆಮೇಲೆ ಅಮ್ಮನೂ ಬಿಡಿಸ್ಬಿಟ್ವಿ. ಅಮ್ಮಂಗೆ ಮೈಗ್ರೇನ್ ಇರೋದ್ರಿಂದ ಕೆಲಸ ಸ್ಟಾಪ್ ಮಾಡಿಸ್ಬಿಟ್ವಿ. ಸೊ ದಟ್ ವಾಸ್ ಯುವರ್ ಫಸ್ಟ್ ಸ್ಯಾಲರಿ? 3220 rupees. ವಾವ್ ವಾವ್. ಅದೇ ನನ್ನ ಫಸ್ಟ್ ಸ್ಯಾಲರಿ. ಎಸ್ 9th ಸ್ಟ್ಯಾಂಡರ್ಡ್ ಅಲ್ಲಿಂದ ಹಿಡಿದು ಡಿಗ್ರಿ ಕಾಲೇಜ್ ವರ್ಗುನು ಕೆಲಸ ಮಾಡಿಕೊಂಡು. ಓಕೆ, ವಿಲ್ ಸ್ಟಾರ್ಟ್ ಹಿಯರ್. ಈಗ ಡಿಗ್ರಿ ಕಾಲೇಜ್ ಮಾಡ್ತಾ ಇರುವಾಗ ನೀವು ಹೇಳಿದ್ರಿ ದಟ್ ನೈಟ್ ಶಿಫ್ಟ್ ಇರ್ತೀರಾ. ನೀವು ಕಾಲೇಜ್ ಮುಗಿಸ್ಕೊಂಡು ಆದ್ಮೇಲೆ ನೈಟ್ ಶಿಫ್ಟ್ ನ ಮಾಡ್ತಾ ಬೀದಿ ನಾಟಕಗಳಲ್ಲಿ ಶುರು ಮಾಡಿದ್ವಿ. ಎಲ್ಲಿಂದ ಸ್ಟ್ರೈಕ್ ಆಯ್ತು, ಹೆಂಗೆ ಯಾಕೆಂದ್ರೆ ತಲೆಲೇ ಇರ್ದಲೇ ಇದ್ದು ನಾಟಕಕ್ಕೆ ಕರ್ಕೊಂಡ್ ಬಂದಿದ್ದ ಅನುಪಲ್ಲವಿ ಅವ್ರನ್ನ ಹೇಗೆ? ಯಾಕೆಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಆರ್ಟಿಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲ, ಬಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ಇಲ್ಲ, ಆರ್ಟಿಸ್ಟ್ ಬ್ಯಾಕ್ ಗ್ರೌಂಡ್ ಇದಾರೆ. ನಮ್ ತಾತ ಬಂದು ನಾಟಕ ಮಾಡ್ತಾ ಇದ್ರು. ಓ ವೆರಿ ನೈಸ್. ಬಟ್ ಅವ್ರಿಗೆ ಈ ಕನೆಕ್ಷನ್ಸ್ ಇಲ್ಲ, ಅದೇ ಈ ಇಂಡಸ್ಟ್ರಿ ಗೊತ್ತಿಲ್ಲ. ಐ ವಾಂಟ್ ಟು ಥ್ಯಾಂಕ್ ಒನ್ ಪರ್ಸನ್ ನಾನು ಇಷ್ಟಪಟ್ಟಿರೋರ್ಗೆ. ಬಿಕಾಸ್ ಆ ಟೈಮಲ್ಲಿ ಅವ್ರಿಗೊಬ್ರು ಫ್ರೆಂಡ್ ಇದ್ರು, 3rd person. ಅವರು ಇಲ್ಲ, ಇವ್ರು ನೋಡಕ್ ಸ್ವಲ್ಪ ಚೆನ್ನಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ಇಲ್ಲಿ ಒಂದು ಇದಿದೆ, ಥಿಯೇಟರ್ ಇದೆ, ಅಲ್ಲಿ ಜಾಯಿನ್ ಮಾಡ್ಸೋಣ, ನೋಡೋಣ ಅವ್ರು ಏನಾದ್ರು ಮಾಡ್ತಾರ, ಟ್ರೈ ಮಾಡ್ತಾರ ಅಂತ ಮಾತಾಡ್ಕೊಂಡಿದ್ದಾರೆ ಅವ್ರಿಬ್ರೆ ಫಸ್ಟ್. ಬಟ್ ನನ್ನ ಬಂದ್ ಕೇಳಿದ್ರೆ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಷ್ಟು. ಆಮೇಲೆ ನನ್ಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ಸಿತ್ತು. ಬಟ್ ಆ ಫೇಸ್ ಅಲ್ಲಿ ಹಂಗ ಅನ್ನಿಸ್ತು ಅನ್ಬಿಟ್ಟು ಯಾವ್ದೋ ಒಂದು ಲುಕ್ ಟೆಸ್ಟ್ ಅಟೆಂಡ್ ಮಾಡಕ್ಕೆ ಪುಟ್ಟಣಗ್ ಹೋದೆ. ಹೋದೆ. ಅಲ್ಲಿ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದು. ಅವಾಗ ನೋಡ್ಕೊಂಡ್ ಬಂದ್ಮೇಲೆ ನಾನು ಡಿಸೈಡ್ ಮಾಡಿದೆ, ಬೇಡಪ್ಪ ನನಗಿದಲ್ಲ ಅಂತ. ಇದೆಲ್ಲ ಕಾಲೇಜ್ ಮುಗಿದ್ಮೇಲೆ ಆಗ್ತಾ ಇರೋದು? ಕಾಲೇಜಲ್ಲಿ ಇರ್ತಾ ಅಂದ್ರೆ ಕಾಲೇಜ್ ಡಿಗ್ರಿ ಮುಗಿತಾ ಟೈಮಲ್ಲಿ. ಓಕೆ, ಅವಾಗ ಹೋಗಿದ್ದೆ. ಬಟ್ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು, ವಾಪಸ್ ಬಂದ್ಬಿಟ್ಟೆ. ನಂಗೆ ಸೂಟ್ ಆಗಲ್ಲ ಬಿಡುಗರು, ನಮ್ಗೆ ಯಾಕೆ ಬೇಕು ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಇಲ್ಲ, ಆಮೇಲೆ ಅವಣ್ಣ ಇನ್ನೊಂದ್ಸರ್ತಿ ಇಲ್ಲ, ಇನ್ನೊಂದು ರಂಗಭರಣ ಕಲಾಕೇಂದ್ರ ಅಂತ ಇದೆ ಶಿವಾನಂದ್ ಸರ್ ಇದರಲ್ಲಿ ಸಂಜಯ್ ನಗರಲ್ಲಿ ಇದೆ. ಸೊ ಅಲ್ಲೊಂದ್ಸತಿ ಟ್ರೈ ಮಾಡು ನೋಡೋಣ, ನಾಟಕ ಎಲ್ಲ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಪ್ರಕಾಶ್ ಸರ್ ಅಂತ ಒಬ್ರು ಇದ್ರು ನಂಗೆ. ಅವರು ಪೊಲೀಸ್, ಯಲಹಂಕ ಪೊಲೀಸ್ ಅವರು. ಅವ್ರಿಗೆ ತುಂಬಾ ಇಷ್ಟ ಬರೆಯೋದು ಅಂದ್ರೆ ತುಂಬಾ ಇಷ್ಟ, ನಾಟಕ ಮಾಡೋದು ತುಂಬಾ ಇಷ್ಟ, ಆಕ್ಟಿಂಗ್ ತುಂಬಾ ಇಷ್ಟ. ಪ್ರೊಫೆಷನ್ ವೈಸ್ ಅವರು ಪೊಲೀಸು, ಬಟ್ ಇದೊಂಥರ ಪ್ಯಾಷನ್ ಅವರಿಗೆ. ಸೊ ಅವ್ರನ್ನ ಕರ್ಕೊಂಡೋಗಿ ಬೀದಿ ನಾಟಕ ಮಾಡ್ಸೋರು.
ಸೊ ಫಸ್ಟ್ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ದು. ರಂಗಬಣ್ಣ ಕಲಾಕೇಂದ್ರದಲ್ಲಿ ಸುಮ್ನೆ ಹೋಗ್ತಾ ಇದ್ದೆ ಡೈಲಿ, ಅವ್ರು ಮಾಡೋದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ನಂಗ್ ಭಯ ಆಗೋದು, ನರ್ವಸ್ ಇರುತ್ತಲ್ಲ. ನಾಟಕ ಅಂದ್ರೇನೆ ಬೇರೆ ಲೆವೆಲ್. ಅವ್ರು ಒಂದ್ಸತಿ ಬೈದ್ಬಿಟ್ರು, ನಿನ್ ಪೇಪರ್ ಇಟ್ಕೊಳಕ್ಕೆ ಬರಲ್ಲ, ನಿನ್ ಲೈಫಲ್ಲೇ ಉದ್ದಾರ ಆಗಲ್ಲ ಬಿಡು, ನಿನ್ ಲೈಫಲ್ಲೇ ಆಕ್ಟಿಂಗ್ ಕಲಿಯಲ್ಲ ಬಿಡು ಅಂತ ಹೇಳ್ಬಿಟ್ಟಿದ್ರು ಒಂದ್ಸತಿ. ಅವ್ರಿಲ್ಲ ಇವಾಗ, ಅವ್ರು ತೀರ್ಕೊಂಡ್ರು. ಅವರೇ ಫಸ್ಟ್ ಟೀಚರ್ ನಂಗೆ. ಐ ಸ್ಟಿಲ್ ರಿಮೆಂಬರ್, LIC ಕೃಷ್ಣಪ್ಪ ಅಂತೇಳಿ, ಅವರೆಲ್ಲ ರಾಜ್ಕುಮಾರ್ ಕಾಲದಲ್ಲಿ ಇದ್ದವರು. ಸೊ ಅದು ನಂಗೆ ಯಾವಾಗ್ಲೂ ಕಾಡೋದು, ಅಯ್ಯೋ ನನ್ಗೆ ಬರಲ್ವಾ, ನನಗೆ ಬರಲ್ಲ, ಬಿಡು ಬಿಡು ಅಂತ ಬಿಟ್ಬಿಟ್ಟಿದೆ. ಆಮೇಲೆ ಒಂದಿನ ಇಲ್ಲ ಏನೋ ಒಂದ್ ಮಾಡ್ತೀಯ ಬಾ ಅಂತ ಕರ್ಕೊಂಡೋಗಿ, ಶಕ್ತಿ ಸರ್ ಅಂತ ಒಬ್ರಿದ್ದಾರೆ, ಅವರು ಇಲ್ಲ ನಿನ್ ಏನಾದ್ರು ಮಾಡ್ಬೇಕು ಬಾ ಅಂದ್ಬಿಟ್ಟು ಒಂದ್ ಕ್ಯಾರೆಕ್ಟರ್ ಹುಟ್ಟಿಸಿದ್ರು. ಒಂದ್ ನಾಟಕದಲ್ಲಿ ರಂಗಿ ಅಂತ ಒಂದ್ ಕ್ಯಾರೆಕ್ಟರ್, ಫುಲ್ ಖಡಕ್ ಆಗಿರೋದು, ಒಂದ್ ಲಂಗ ಮತ್ತೆ ಶರ್ಟ್ ಹಾಕೊಂಡು ಹುಚ್ಚಿ ತರ ಅಲಿಬೇಕು ಅಂತ. ಅಲ್ಲಿ ಮಾಡ್ದೆ ಅಮ್ಮ. ಅದಾದ್ಮೇಲೆ ಸ್ವಲ್ಪ ಇಲ್ಲ ಏನೋ ಮಾಡ್ತೀನಿ ಅಂತ ಅನ್ಸಿದ್ದಂಗೆ ಅಲ್ಲಿಂದ ಶುರುವಾಗಿತ್ತು. ಫಸ್ಟ್ ನಾಟಕ ನಾನ್ ಮಾಡಿದ್ದು ಕಲಾಗ್ರಾಮದಲ್ಲಿ, ಅದು ನನ್ನ ಫಸ್ಟ್ ನಾಟಕ. ಒಂದು ಸೇವಕಿ ಪಾತ್ರ. ಬೀದಿ ನಾಟಕಗಳ ಬೀದಿ ನಾಟಕ, ಅದು ಬೀದಿ ನಾಟಕ ಅಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸ್. ಕರೆಕ್ಟ್, ಅದಕ್ಕೆ ಕೇಳಿದ್ದು ಬೀದಿ ನಾಟಕ. ಬೀದಿ ನಾಟಕ ಹೆಂಗೆ ಅಂದ್ರೆ ನಿಮ್ಗೆ ಒಂದು ಅದಕ್ಕೆ ನಿಮ್ಗೆ ರಿಹರ್ಸಲ್ಸ್ ಮಾಡಿದ್ರೆ ಎಷ್ಟು ಮಾಡಿರ್ಬೋದು? ತುಂಬಾ ಮಾಡಿದೀನಿ, ತುಂಬಾ ಮಾಡಿ ಬೀದಿ ನಾಟಕ ತುಂಬಾ ಮಾಡಿದೀನಿ. ನಾನು ಒಬ್ಬ ಬಸವ ಅಂತ ಇದ್ವಿ, ನಾವಿಬ್ರು ಸೇರ್ಕೊಂಡು. ಅದಾದ್ಮೇಲೆ ಫಸ್ಟ್ ಪರ್ಫಾರ್ಮೆನ್ಸ್ ಬಂದು ರಂಗಿ ಕಲಾಗ್ರಾಮದಲ್ಲಿ ಮಾಡಿದ್ದು. ನಾವು ಫಸ್ಟ್ ಬೀದಿ ನಾಟಕಗಳೇ ಮಾಡ್ಕೊಂಡು ಬಂದಿದ್ದು. ಬಸವ ಅಂತ ಇವಾಗ್ಲೂ ನೆನಪಿದೆ ನನಗೆ. ನಾವಿಬ್ರು ಹುಡುಗ ಹುಡುಗಿ ಸೇರ್ಕೊಂಡು ಪೊಲೀಸ್ ಅಂಕಿಲ್, ಅವ್ರು ನಮ್ಗೆ ಹೇಳ್ಬಿಡೋರು ಸ್ಕ್ರಿಪ್ಟ್, ಇವತ್ತು ಪ್ರೆಗ್ನೆನ್ಸಿದ್ ಮಾಡ್ಬೇಕು, ಬರೀ ಇದೊಂದು ಲೈನ್ ಹೇಳ್ಬಿಡೋರು ಅಷ್ಟೇ. ನಾವು ಸುಮ್ನೆ ಮಾತಾಡ್ಬೇಕು ರ್ಯಾಂಡಮ್ ಆಗಿ ಬೀದಿಯಲ್ಲಿ ನಿಂತ್ಕೊಂಡು. ಜನ ಬಂದು ನೋಡಿದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಆತರ ನಿಮ್ ಪಾಡು ನೀವು ಮಾತಾಡ್ತಿರ್ಬೇಕು, ನೀವ್ ಆಕ್ಟ್ ಮಾಡ್ತಾ ಇರ್ಬೇಕು. ಸುಮ್ನೆ ನಾವಿಬ್ರು ಹೇಗ್ ಮಾತಾಡ್ತಿದೀವಿ ಆತರ ಮಾತಾಡ್ತಿರ್ಬೇಕು. ಆ ಜನ ಬಂದು ನಿಂತ್ಕೊಂಡು ನೋಡ್ತಾರೆ, ಇಷ್ಟ ಆದ್ರೆ ದುಡ್ಡು ಕೊಡ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಬಟ್ ಇವ್ರು ನಮ್ಗೆ 500 ರೂಪೀಸ್ ಕೊಡೋರು ಸರ್. ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್, ಬೀದಿ ನಾಟಕಕ್ಕೆ. ಸ್ಟೇಜ್ ಪರ್ಫಾರ್ಮೆನ್ಸ್ ದುಡ್ಡು ಕೊಟ್ಟಿಲ್ಲ, ಇಲ್ಲಿವರೆಗೂ ನಾನು ಯಾವ ದುಡ್ಡು ಇಸ್ಕೊಂಡಿಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಗೆ. ಇದು ನನ್ನ ಸ್ಟಾರ್ಟ್ ಆಗಿದೆ ಅಲ್ಲಿಂದಾನೆ. ಸೊ ಫಸ್ಟ್ ಕಲಾಗ್ರಾಮದಲ್ಲಿ ಮಾಡಿದ್ದು ರಂಗಿ ಪಾತ್ರ. ನೆನ್ಪಿದ್ಯಾ ಡೈಲಾಗ್ ಏನು ಇಲ್ಲ, ಏನಂದ್ರೆ ಸುಮ್ನೆ ತಲೆ ಕೆರ್ಕೊಂಡು ಹುಚ್ಚಿ ತರ ಸುಮ್ನೆ ನೋಡ್ಕೊಂಡು ನಿಂತ್ಕೊಳ್ಳೋದು. ಅವ್ರು ಏನ್ ಮಾತಾಡ್ತಾರೆ, ಇವ್ರು ಏನ್ ಮಾತಾಡ್ತಾರೆ, ಅವ್ರು ಹಂಗೆ ಹೇಳಿದ್ರು. ನೀನ್ ರಿಯಾಕ್ಟ್ ಮಾಡ್ಬೇಕಷ್ಟೇ, ನಿಂಗೆ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಅವ್ರು ಏನ್ ಮಾತಾಡ್ತಾರೆ ಅದಕ್ಕೆಲ್ಲ ನೀನ್ ರಿಯಾಕ್ಟ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರು. ಫಸ್ಟ್ ನಾನ್ ಮಾಡಿದ್ದು ಇನ್ನೊಂದು ಏನ್ ಕ್ಯಾರೆಕ್ಟರ್, ಸೇವಕಿ ಕ್ಯಾರೆಕ್ಟರ್. ಅದ್ರದ್ದು ನೆನಪಿದೆ, ತಾಯಿ ಅಷ್ಟೇ. ಅದು ಒಂದೇ ಪದ, ಆ ಒಂದು ಪದ ಒಳಗೆ ಎಷ್ಟು ಬೈಸ್ಕೊಂಡಿದೀನಿ ಅಂದ್ರೆ ನಾನು, ಯಪ್ಪ ಬೇಡಪ್ಪ ಈ ಫೀಲ್ಡ್ ಬೇಡ, ಈ ಆಕ್ಟಿಂಗ್ ಬೇಡ ಅಂತ ಅನ್ಕೋಬಿಟ್ಟಿದ್ದೆ ನಾನು. ಚೆನ್ನಾಗಿ ಬೈದ್ಬಿಟ್ಟಿದ್ರು, ನಿಂಗೆ ನಡ್ಕೊಂಡ್ ಬರಕ್ ಗೊತ್ತಿಲ್ಲ, ನಿನ್ಗೆ ಒಂದು ತಾಯಿ ಅಂತ ಹೇಳಕ್ ಬರಲ್ಲ, ನಿನಗೆ ನೀನೆಲ್ಲ ಆಕ್ಟಿಂಗ್ ಕಲಿದ್ದೆ, ನೀನ್ ಹೋಗು ಅಂತೆಲ್ಲ ಅಂದ್ಬಿಟ್ಟಿದ್ರು. ಬಟ್ ಅವ್ರನ್ನ ನೆನ್ಸ್ಕೊತೀನಿ ನಾನು ಇವತ್ತು, ಅವ್ರಂಗ್ ಬೈದಿದ್ದಕ್ಕೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಂಗೆ. ಸೊ ಅಲ್ಲಿಂದ ಬಂದಿದ್ದು. ಬಟ್ ಅಲ್ಲಿಂದ ಥಿಯೇಟರ್ಗೆ ಹೋಗಿದ್ದು ಹೇಗೆ? US ಹೇಳಿದ್ನಲ್ಲ, US ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಸೊ ಇದೆಲ್ಲ ಥಿಯೇಟರ್ ಮಾಡ್ಕೊಂಡಿದ್ದು ಮುಂಚೆ ಆಗಿ ಥಿಯೇಟರ್ಗೆ ಹೋಗಕ್ಕೆ ಅಂದ್ರೆ ಹೊಸದುರ್ಗ ಅಂತ ಏನ್ ಹೇಳಿದ್ರೆ? ಇಲ್ಲ ಅಲ್ಲಿ ಮಾಡ್ಕೊಂಡಿದ್ದೇನೆ ಇಲ್ಲ, ನನಗೆ ಸುಮ್ನೆ ನಾನು ಮಾಡ್ತಾ ಇದ್ದೆ ಅಷ್ಟೇ. ಈ ತರ ಎಲ್ಲೂ ಹೋಗ್ಬೇಕು ಹೊಸದುರ್ಗ ಇಂಟೆನ್ಷನ್. ಅದು ಇವರೇ ನಂಗೆ ರಂಗಬಣ್ಣ ಕಲಾಕೇಂದ್ರ ಅಂತ ಇದಾರೆ ಒಬ್ರು ಸರ್. ಆಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನನ್ನ ಫ್ರೆಂಡ್ ಥ್ಯಾಂಕ್ಸ್ ಹೇಳ್ಬೇಕು. US ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ನನ್ನ ಅವಾಗ ಟಿಕ್ಟಾಕ್ ಇತ್ತು ಗೊತ್ತಾ, ಸುಮ್ಮನೆ ಮಾಡ್ತಿದ್ದೆ ಏನೋ ಒಂದು ಟಿಕ್ಟಾಕ್ ಅಲ್ಲಿ. ಓಕೆನಾ, ಟಿಕ್ಟಾಕ್ ಅಲ್ಲಿ ಮಾಡ್ತಿದ್ದೆ. ಆ ಟೈಮಲ್ಲಿ ಅವನು ನೀನ್ ಚೆನ್ನಾಗಿ ಮಾಡ್ತೀಯಾ, ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿದೆ ನಿಂದು, ನೀನ್ ಯಾಕೆ ನೀನಾಸಂ ಟ್ರೈ ಮಾಡ್ಬಾರ್ದು ಅಂತ. ಅವಾಗ್ಲೇ ನಮ್ಮ ದರ್ಶನ್ ಸರ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೀನಾಸಂ ಬಗ್ಗೆ ಮಾತಾಡಿದ್ರು. ಆ ಪೀಕ್ ಟೈಮಲ್ಲಿ ಇವ್ ನನ್ಗೆ ರಿಮೈಂಡ್ ಮಾಡ್ದ, ನಮ್ಗೆಲ್ಲ ಅವೆಲ್ಲ ಆಗಲ್ಲ ಬಿಡೋ, ಅಲ್ಲೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು, ಅಲ್ಲೇ ಇರ್ಬೇಕು, ವರ್ಕ್ಶಾಪ್ ಎಲ್ಲ ಮಾಡ್ತಾರೆ, ಆಗಲ್ಲ. ಸೂರಜ್ ಅಂತ ಅವನ ಹೆಸರು. ಸೊ ಈಸ್ ಅ ಮ್ಯಾನೇಜರ್ ಆಫ್ US ಕಂಪನಿ, ನಾನು ಕೆಲಸ ಮಾಡ್ತಿದ್ದಿಲ್ಲ ಅಲ್ಲಿ. ಅವನು ಇನ್ನೂ ಟ್ರೈ ಮಾಡು ಅಂತ. ಆಮೇಲೆ ಇಲ್ಲಿ ರಂಗಬಣ್ಣ ಕಲಾಕೇಂದ್ರದಲ್ಲಿ ಗುಣಶೀಲನ್ ಸರ್ ಅಂತ ಇದಾರೆ, ಅವರು ಫೋರ್ಸ್ ಮಾಡಿ ನಮ್ಮ ತಂದೆಗೆ ಹೇಳಿ ಕಳ್ಸಿದ್ದು. ಸಾಣೆಹಳ್ಳಿ ಅಂತ ಒಂದಿದೆ, ಅಲ್ಲಿ ಹೋಗಿ ಟ್ರೈ ಮಾಡು ಅಂತ. ಲಾಸ್ಟ್ ಡೇ ಹೋಗಿ ಅಟೆಂಡ್ ಮಾಡಿದೆ, ಸೆಲೆಕ್ಟ್ ಆದ. ಅಲ್ಲಿರೋದಕ್ಕೆ ಅಂದ್ರೆ 4 days ವರ್ಕ್ಶಾಪ್ ಮಾಡ್ತಾರೆ. ನಿಮ್ಗೆ 100s ಆಫ್ ಪೀಪಲ್ಸ್ ಬರ್ತಾರೆ, 100 ಇರ್ತಾರೆ. ಅದ್ರಲ್ಲಿ 20 ಜನ ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ಒನ್ ಆಫ್ ದಿ ಮೀ, ನಾನು ಅಷ್ಟೇ. 4 ಜನ ಹುಡುಗಿರನ್ನ ಸೆಲೆಕ್ಟ್ ಆಗಿದ್ವಿ, ಅದ್ರಲ್ಲಿ ನಾನು ಒಬ್ಳು. ಅಲ್ಲೇ 2 years ಕಳೆದೆ. ಬಂದೇ ಇಲ್ಲ ವಾಪಸ್ ಬೆಂಗಳೂರಿಗೆ. ಅಂದ್ರೆ ಮಧ್ಯ ರಜಾ ಕೊಡ್ತಾರೆ. ಆ ಟೈಮಲ್ಲಿ ನೀವು ಬಂದ್ರೆ ಯಾಕಾದ್ರೂ ಬಂದ್ವು ಬೆಂಗಳೂರಿಗೆ ಅನ್ಸುತ್ತೆ. ಬಿಕಾಸ್ ಅಲ್ಲಿ ನೇಚರ್ ಅಲ್ಲಿ ಇರ್ತೀವಿ ನಾವು. ಫುಲ್ ಒಂದು ಕಾಂಪೌಂಡ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ನಮ್ಮನ್ನ, ಎಲ್ಲೂ ಬಿಡಲ್ಲ. ಫೋನ್ ಇಲ್ಲ, ಮನೆ ಇಲ್ಲ, ಮನೆಗೆ ಕಾಲ್ ಮಾಡಂಗಿಲ್ಲ, ಏನು ಇಲ್ಲ ನಿಮ್ಗೆ. ನನ್ ಪಾಸ್ವರ್ಡೇ ಮರ್ತೋಗಿದ್ದೆ 1 ವರ್ಷ, ಫೋನ್ ಪಾಸ್ವರ್ಡ್ ಗೊತ್ತಿಲ್ಲದೆ 1 ವರ್ಷ. ಥಿಯೇಟರ್ ಆರ್ಟಿಸ್ಟ್ ಆಗುವಾಗ ನಾವು ಥಿಯೇಟರ್ ಕಲಿಯಕ್ಕೆ ಯಾವಾಗ ಹೋಗ್ತೀವಿ, ಅದು ಪ್ರೋಟೋಕಾಲ್ ಹಾಗೆ ಇರುತ್ತಾ? ಫೋನ್ ಕಾಲ್ಸ್ ಇಲ್ಲದೆ ನೇಚರ್ ಮಧ್ಯೆ ಈ ರೀತಿನೇನಾ? ಇವಾಗ ಗೊತ್ತಿಲ್ಲ ನನ್ಗೆ ಹೇಗ್ ಮಾಡ್ಕೊಂಡಿದ್ದಾರೆ ಅನ್ಬಿಟ್ಟು. ಬಟ್ ನಾನು ಓದೋ ಟೈಮಲ್ಲಿ ನಮ್ಗೆ ಒಂದು ಫೋನ್ ಕಾಲ್ ಇರ್ಲಿಲ್ಲ, ಲ್ಯಾಂಡ್ ಲೈನ್ ಇತ್ತು. ಎವ್ರಿ ಸಂಡೇ ನಮಗ್ ಬಿಡೋರು. ಹೌ ಡು ಯು ಫೀಲ್ ಅಲ್ಲಿಗೆ ಹೋಗಿದ್? ವೆರಿ ಗುಡ್. ಸ್ಟಾರ್ಟಿಂಗ್ ನನ್ಗೆ ತುಂಬಾ ಕಷ್ಟ ಆಯ್ತು. ನನಗೆ ಬೇಡ, ನಾನು ಯಾಕೆ ಬಂದೆ, ನನ್ಗೆ ಬೇಡ, ಆಕ್ಟಿಂಗೇ ಬೇಡ, ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ನಂಗೆ. ಮನೆಗೆ ಹೋಗ್ಬೇಕು, ನಂಗೆ ಬೇಡ, ನಾನು ಅಳ್ತಿದ್ದೆ. ತುಂಬಾ ಟಾರ್ಚರ್ ಆಗೋದು. ಅಂದ್ರೆ ನಿಮ್ಗಲ್ಲಿ ಕಳರಿ, ಯಕ್ಷಗಾನ, ದೊಡ್ಡಾಟ, ಕಂಸಾಳೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಇದನ್ನ ಮಾಡ್ತಾ ನಿಮ್ಗೆ ಒಂಥರ ಸ್ಟ್ರೆಸ್ ಆಗುತ್ತೆ, ಬಾಡಿ ಪೇನ್ ಬರುತ್ತೆ. ಮತ್ತೆ ಊಟ ಟೈಮಿಂಗ್ಸ್ ಇಲ್ಲಪ್ಪ. ಮಧ್ಯರಾತ್ರಿ 4 ಗಂಟೆ ಎಲ್ಲ ಊಟ ಮಾಡಿದೀವಿ ನಾವು.
ಸೊ ಊಟ ಟೈಮಿಂಗ್ಸ್ ಅಂತಾರಲ್ಲ, ಬಟ್ ಬೆಳಗ್ಗೆ ಮಾತ್ರ 6 ಗಂಟೆಗೆ ಎದ್ದೇಳ್ಬೇಕು. ಹೇಳಿ ಟೈಮ್ಗೆ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಅದರಷ್ಟು ಅವಮಾನ ಇನ್ನೊಂದಿಲ್ಲ. ಹಂಗ ಅವಮಾನ ಮಾಡ್ಬಿಡೋರು ನಮಗೆ. ಹೊಡಿಯೋದೆಲ್ಲ ಇರುತ್ತೆ ಅನ್ಸುತ್ತೆ ಅಲ್ಲ. ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವ್ ಅಲ್ಲೇ ಕೆಲಸ ಅಂದ್ರೆ ಸ್ವಲ್ಪ ಸೈಡ್ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಬೆಳಗ್ಗೆ ಹೊತ್ತು ನಮ್ ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಹೊಡ್ಕೊಂಡ್ ಬರೋರು, ಇಡ್ಲಿ ತಿಂದು ಬರ್ತಾ ಇರ್ಬೇಕು ಅನ್ನೋ ತರ ನಾವ್ ನೋಡಿದೀನಿ. ಈಗ್ಲೂ ಮಾತಲ್ಲಿ ಹೊಡಿತಾರೆ. ಹೆಂಗ್ ಹೊಡಿತಾರೆ ಮಾತಲ್ಲಿ ಅಂದ್ರೆ ನಿಮ್ಗೆ ಏನು ಮಾಡಕ್ಕೆ ಆಗಲ್ಲ ಲೈಫಲ್ಲಿ, ಆ ತರ ಹೊಡ್ಬಿಡ್ತಾರೆ ಒಂದ್ಸತಿ. ಸ್ಟಾರ್ಟಿಂಗ್ ಹಂಗೆ ಇದ್ದಿದ್ದು ನನ್ಗೆ. ಬಟ್ ಅಲ್ಲಿ ತುಂಬಾ ಫೇಸ್ ಮಾಡಿದೆ, ತುಂಬಾ ನೆಗೆಟಿವ್ಸ್ ಫೇಸ್ ಮಾಡಿದೆ. ಅರ್ಧಕ್ಕೆಲ್ಲ ಬಿಟ್ಟು ಬರ್ಬೇಕು ಅಂತ ನಮ್ಮ ಅಮ್ಮನೆಲ್ಲ ಕರೆಸಿ ಏನೋ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ನಂಗೆ ಅಲ್ಲಿ ಸರ್ವೈವ್ ಆಗಕ್ಕೆ ಆಗ್ಲಿಲ್ಲ. ಬಟ್ ಲಾಸ್ಟ್ ಅಲ್ಲಿ ತುಂಬಾ ಹರ್ಟ್ ಆಯ್ತು ನಂಗೆ. ಅಲ್ಲಿ ಬಿಟ್ಟು ಬರಕ್ ಆಗದೆ. ಆ ನೇಚರ್ ಹಂಗಿತ್ತು ನನಗೆ. ಬಿಕಾಸ್ ಎನ್ವೈರನ್ಮೆಂಟ್ ಅಲ್ಲೇ 1 ವರ್ಷ ಹಾಸ್ಟೆಲ್ ತರ ಇರುತ್ತೆ, 1 ವರ್ಷ ಪೂರ್ತಿ ನೀವು ಸುತ್ತಬೇಕು ಎಲ್ಲ ಕಡೆ. ಬೇರೆ ಬೇರೆ ಊರಿಗೆ ಹೋಗಿ ನಾಟಕ ಮಾಡಬೇಕು. ಎಲ್ಲ ನಾವೇ ಮಾಡ್ಕೋಬೇಕು, ಸ್ಟೇಜ್ ನಾವೇ ಹಾಕೋಬೇಕು, ಮೇಕಪ್ ನಾವೇ ಮಾಡ್ಕೋಬೇಕು, ಲೈಟಿಂಗ್ ನಾವೇ ಮಾಡ್ಕೋಬೇಕು, ಎಲ್ಲ ನಮ್ದೇ. ಟಾಪ್ ಲೋಡು ಬ್ಯಾಕ್ ಲೋಡ್ ಎಲ್ಲ ನಾವೇ ಮಾಡ್ಕೋಬೇಕು. 1 ವರ್ಷ ಹಿಂಗಿರುತ್ತೆ, 1 ವರ್ಷ ಕೋರ್ಸಲ್ಲಿರುತ್ತೆ. ಅದು ಥಿಯರಿ, ಇದು ಪ್ರಾಕ್ಟಿಕಲ್ ಆತ ಎರಡು. ಫಸ್ಟ್ ಥಿಯರಿ ಫುಲ್ 1 ವರ್ಷ ಇರುತ್ತೆ. ಸೊ ಪ್ರಾಕ್ಟಿಕಲ್ ಯಾವಾಗ ಅಂದ್ರೆ ನೀವು ಬಂದಾಗ, ಕರೆಕ್ಟ್, ಆನ್ ಬೋರ್ಡ್ ಆದಾಗ ನಿಮಗೆ ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅಂತ. ಸೊ ಅಲ್ಲಿ ಶುರುವಾಗಿತ್ತು. ಸೊ ಎಲ್ಲ ಪರಿಪೂರ್ಣತೆ ಕಲ್ತ್ಕೊಳ್ಳೋದೇ ನಾವು ಥಿಯೇಟರ್ ಆರ್ಟಿಸ್ಟ್ ಆದಾಗ. ನೀವು ಥಿಯೇಟ್ರ್ ಒಂದ್ಸತಿ ನೀವು ಜಾಯ್ನ್ ಆದ್ರೆ, ನಾನು ಇವಾಗಲೂ ಯಾರಾದ್ರೂ ಕೇಳ್ತಾರಲ್ಲ ನನಗೆ ಆಕ್ಟಿಂಗ್ ರೆಫರ್ ಮಾಡಿ ಅಥವಾ ಆಕ್ಟಿಂಗ್ ಕ್ಲಾಸ್, ನಾನು ಆಕ್ಟಿಂಗ್ ಕ್ಲಾಸ್ ಎಲ್ಲ ಮಾಡಿದ್ದೀನಿ. ಸೊ ಮಾಡಿದಾಗ ನಾನು ಸ್ಟಾರ್ಟ್ ಮಾಡೋದೇ ಬೇಸಿಕ್ ಇಂದ. ಆಕ್ಟಿಂಗ್ ಥಿಯೇಟ್ರ್ ಎಲ್ಲಿ ಹುಟ್ಕೋತು, ಯಾರು ಆಕ್ಟಿಂಗ್ ಕಂಡಿಡ್ದು ಅಲ್ಲಿಂದ ಶುರು ಮಾಡ್ತೀನಿ. ಬಿಕಾಸ್ ಗೊತ್ತಾಗ್ಬೇಕಲ್ಲ, ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ನಾನು ಮಾಡ್ಬಿಡ್ತೀನಿ, ಯಾರು ಬೇಕಾದ್ರೂ ಮಾಡ್ಬಿಡ್ತಾರೆ. ಹಂಗೆ ಬೇಡ, ತಿಳ್ಕೊಬೇಕಲ್ವಾ ಹಿಂಗ್ ಹುಡ್ತು, ಎಲ್ಲಿಂದ ಬಂದು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಎಲ್ಲ ತಿಳ್ಕೊಬೇಕು. ನಾನು ಕ್ಲಾಸ್ ಮಾಡಿದಾಗ ಸ್ಟಾರ್ಟ್ ಮಾಡೋದೇ ಬೇಸಿಕ್ ಇಂದ. ಸೊ ಯಾರಾದ್ರೂ ಕೇಳಿದ್ರೆ ಆಕ್ಟಿಂಗ್ ಕಲಿಬೇಕು ಅಂದ್ರೆ ಥಿಯೇಟ್ರ್ ಮಾಡಿ ಅಂತಾನೆ ಹೇಳೋದು ನಾನು ಫಸ್ಟ್. ಬಿಕಾಸ್ ಡಿಸಿಪ್ಲಿನ್. ಕರೆಕ್ಟ್. ನಾನು ಲೈಫಲ್ಲಿ ಹೆಂಗೆ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಪರ್ಸನಲ್ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲ ನನಗೆ. ಬರೀ ನಗಾಡೋದು, ಆಟಾಡೋದು, ರೇಗಾಡೋದು ಈ ತರ ಇದ್ದೀನಿ. ಬಟ್ ಆಕ್ಟಿಂಗ್ ಅಂತ ಬಂದಾಗ, ಕೆಲಸ ಅಂತ ಬಂದಾಗ ತುಂಬಾ ಡಿಸಿಪ್ಲಿನ್ ಆಗಿರ್ತೀನಿ. ಅದು ನನ್ನ ಹತ್ರ ಒಂದು ಪ್ಲಸ್. ಎಲ್ಲರೂ ರೇಗಿಸ್ತಾರೆ, ಅದು ಹೇಳ್ಕೊಟ್ಟಿದೆ ಥಿಯೇಟರ್ ಅಲ್ಲ. ಖಂಡಿತ ಥಿಯೇಟ್ರ್ ತುಂಬಾ ಕಲ್ಸಿದೆ ನಂಗೆ. ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಥಿಯೇಟ್ರ್. ಥಿಯೇಟ್ರೇ ಒಂದು. ಅದಕ್ಕೆ ನಾನು ಯಾವಾಗಲೂ ಥಿಯೇಟ್ರ್ ಅಂದ್ರೆ ಒಂದು ಖುಷಿ, ನಂಗೆ ಸ್ವರ್ಗ ತರ.